ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅವತ್ತು ವಿತೌಟ್ ಲೈನಿಂಗು ಪ್ಲೈನ್ ಬ್ಲೌಸ್ ಕಟ್ ಮಾಡಿದ್ನಲ್ಲ ನೋಡಿ, ಅದನ್ನು ಸ್ಟಿಚ್ ಮಾಡ್ತೀನಿ. ಬನ್ನಿ ತೋರಿಸ್ಕೊಡ್ತೀನಿ, ನೋಡೋಣ ಹೇಗೆ ಅಂತ. ಇದು ಪಿಂಕ್ ಕಲರ್ ಬ್ಲೌಸು, ಪಿಂಕ್ ಕಲರ್ ದಾರ, ಮಿಷನ್ಗೆ ದಾರ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈಗ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಈಗ ನೋಡಿ, ಇವು ಕ್ರಾಸ್ ಪೀಸ್ಗಳು. ಇದಕ್ಕೆ ನಾನು ಕ್ರಾಸ್ ಪೀಸ್ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನೋಡಿ, ಇದೆರಡು 6 ಪೀಸ್ ತೊಗೊಂಡಿದ್ದೀನಿ ನಾನು. 6 ಪೀಸ್ನ ಈಗ ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಬಟ್ಟೆ ಕಡಿಮೆ ಇತ್ತು ಅಂತ ನಾನು ಬೇರೆ ಬಟ್ಟೆ ತೊಗೊಂಡಿದ್ದೀನಿ. ಈಗ ನೋಡಿ, ಅದು ಹಾಕಿ ಅದ್ರ ಮೇಲೊಂದು ಪೀಸ್ ಹಾಕಿ, ಇದ್ರ ಮೇಲೊಂದು ಪೀಸ್ ಹಾಕಿ ನೋಡಿ, ಈ ಥರ ಇಟ್ಕೋಬೇಕು. ಹಿಂಗೆ ಈಗ ನೋಡಿ, ಇದ್ರ ಮೇಲೊಂದು ಹಾಕೋಬೇಕು. ಇದು ಈ ಮೇಲ್ಗಡೆ ಹಾಕ್ಕೊಂಡಿರೋದು ಒಳಗೆ ಹೋಗುತ್ತೆ. ಈ ಒಳಗಿರೋದು ಇದು ಮೇಲ್ಗಡೆ ಬರುತ್ತೆ. ಇದು ಈ ಬೇರೆ ಬಟ್ಟೆ ಹಾಕ್ಕೊಂಡಿರೋದು ಫುಲ್ ಮಧ್ಯೆ ಸೇರ್ಕೊಳ್ಳುತ್ತದು ನೋಡಿ. ಈ ಥರ ನೋಡಿ, ಹಿಂಗೆಲ್ಲ ಜೋಡಿಸಿ ಇಟ್ಕೋಬೇಕು. ಹಿಂಗೆ ಇಲ್ಲಿ ನೋಡಿ, ಇವು 6 ಪೀಸುವೆ ಕರೆಕ್ಟಾಗಿರಬೇಕು. ಈ ಕಡೆ ಎಲ್ಲ ಹಿಂಗೆ ಜೋಡಿಸಿಟ್ಕೋಬೇಕು. ಹಿಂಗೆ ನೋಡಿ, ಹಿಂಗೆ ಜೋಡಿಸಿಟ್ಕೊಂಡು ಹಿಂಗೆಲ್ಲನೂ ಫುಲ್ ಇಟ್ಕೋಬೇಕೆಲ್ಲನೂ. ಒಂದು ಕಡೆಯಿಂದ ಎಲ್ಲ ಹಿಂದೆ ಮುಂದೆ ಹೋಗಿರ್ತವೆ, ಅವೆಲ್ಲ ನೋಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ನೋಡಿ ಹಿಂಗೆ ಹೊಲಿಗೆ ಹಾಕೋಬೇಕು. ಒಂದಾಯ್ತಲ್ವಾ, ಈಗ ಇನ್ನೊಂದು ಹಾಕೋತೀನಿ ನೋಡಿ. ಇದು ಎರಡನೇದು. ಈ ಥರ ಹೀಗೆಲ್ಲ ಜೋಡಿಸಿಟ್ಕೊಂಡು ಎರಡನ್ನೂ ಅಷ್ಟೇ ಒಂದೇ ನೆರಕ್ಕೆ ಒಂದು 1/4 ಇಂಚು ಹೊಲಿಗೆ ಹಾಕೋಬೇಕು ನಾವು. ಇದು ಹಾಕ್ಕೊಂಡಾಯ್ತಲ್ವ, ನೋಡಿ ಇದನ್ನು ಕಟ್ ಮಾಡ್ಕೊಂಡು ಈಗ ಹೊಲ್ಕೊಂಡ್ವಿ ಅಲ್ವಾ, ಹಿಂಗೆ ಇದು ಒಂದ್ರ ಮೇಲೊಂದು ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ನೋಡ್ಕೋಬೇಕು ಕರೆಕ್ಟಾಗಿ ಹೊಲಿಗೆ ಕರೆಕ್ಟಾಗಿ ಕೂತ್ಕೋತಾ ಇದೆಯಾ ನೋಡ್ಕೊಂಡು ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡು ಈ ಜಾಸ್ತಿ ಕಡಿಮೆ ಬಂದಿರೋದೆಲ್ಲನೂ ಕ್ರಾಸ್ ಕಟ್ ಮಾಡಬೇಕು ನಾವು ನೋಡಿ. ಈ ಥರ ಇಟ್ಕೊಂಡು ಹಿಂಗೆ ಈ ಥರ ಹಿಂಗೆ ಕಟ್ ಮಾಡಬೇಕು. ಈ ಕಡೆನೂ ಇದ್ದಿದ್ದು ಹಿಂಗೆ ಕಟ್ ಮಾಡಬೇಕು ನೋಡಿ. ತುದಿ ಮೂತಿನ ಚೂರು ಹಿಂಗೆ ಕಟ್ ಮಾಡಬೇಕು. ಈಗ ನೋಡಿ, ಈ ಥರ ಆಯ್ತಲ್ವಾ. ಈಗ ಕಟ್ ಮಾಡಾಗಿದೆ. ಈಗ ನೋಡಿ, ಈ ಥರ ತೆಗೆದುಬಿಟ್ಟು ಹಿಂಗೆ ನಾವೇನು ಮಾಡಬೇಕು, ಹಿಂಗೆ ಉಗುರಲ್ಲಿ ಹಿಂಗೆ ಕೀರು ಇಟ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಹಿಂಗೆ ಕೂತ್ಕೊಳ್ಳುತ್ತೆ. ಇದನ್ನೂ ಅಷ್ಟೇ. ಈಗ ನೋಡಿ, ಹೋಗು. ಇದು ನೋಡಿ, ಇದು ಮೇಲ್ಗಡೆ ಬರುತ್ತೆ, ಇದು ಒಳಗಡೆ ಹೋಗುತ್ತೆ, ಇದು ಮಧ್ಯೆ ಸೇರ್ಕೊಳ್ಳುತ್ತೆ ನೋಡಿ. ಇದು ಈಗ ಇವು ರೆಡಿಯಾದ. ಈಗ ಇದಕ್ಕೆ ದೊಡ್ಡ ಹೊಲಿಗೆ ಹಾಕ್ಕೊಳ್ಳೋಣ. ಸ್ಲೀವ್ಸ್ಗೆ ಮಾಡಬೇಕಲ್ಲ, ಇದಕ್ಕೆ ದೊಡ್ಡ ಹೊಲಿಗೆ ಹಾಕೊಳ್ಳೋಣ. ನೋಡಿ, ನಿಮಗೆ ಗೊತ್ತಾಗಲ್ಲ ಹಿಂಗೆ ನೋಡಿ. ಇದೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಮಾರ್ಕ್ ಇದೆ ನೋಡಿ, ಇಲ್ಲಿ ಇದು ಮಾರ್ಕ್ ಇದೆ ಅಲ್ವಾ. ಈಗ ನೋಡಿ ಸ್ನೇಹಿತರೆ, ಇದು ಮಾರ್ಕ್ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ನಾವು, ಇಲ್ಲಿ ಚುಟ್ಕ ಹೊಡೆದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಈ ಮಾರ್ಕ್ ಇಡೋ ಕಡೆಗೇ ಇದನ್ನು ನೋಡಿ ಒಂದು ಫೋಲ್ಡ್ ಮಾಡಬೇಕು, ಮತ್ತು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡಿಕೊಂಡು ದೊಡ್ಡ ಹೊಲಿಗೆ ಹಾಕೋತೀನಿ ನಾನು. ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಇದು ಮಾಡೋಕ್ಕೆ ಎಮ್ಮಿಂಗೆ ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಬೇಕು ನೋಡಿ. ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ದೊಡ್ಡ ಹೊಲಿಗೆ ಹಾಕೋಬೇಕು. ಇದು ಅಷ್ಟೇ. ಈಗ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ವ, ಹಿಂಗೆ ಮಡಿಸ್ಕೋಬೇಕು.
ಹಿಂಗೆ ಮಡಿಸಿದ್ನ ಮತ್ತೆ ಇನ್ನೊಂದು ಫೋಲ್ಡ್ಗೆ ಹಿಂಗೆ ಮಡಿಸ್ಕೋಬೇಕು. ಹಿಂಗೆ ನೋಡಿ ಹಿಂಗೆ ಮಡಿಸ್ಕೊಂಡು ಮಿಷನ್ಗೆ ಇಟ್ಕೊಂಡು ದೊಡ್ಡ ಹೊಲಿಗೆ ಹಾಕೋತೀನಿ. ಈ ಕಡೆ ಮಡಿಸ್ಕೋಬೇಕಲ್ಲ, ಸ್ವಲ್ಪ ಸೂಜಿಲಿ ಹೊಲಿದ್ಬಿಟ್ಟು ಇಟ್ಕೊಂಡು ಈ ಕಡೆ ಫೋಲ್ಡ್ ಮಾಡ್ಕೊಂಡು ಆಮೇಲೆ ನೋಡಿ ಒಂದು ಹೊಲಿಗೆ ಹಾಕೋತೀನಿ. ನೋಡಿ ಎರಡು ಕಡೆನೂ ಆಯ್ತಿದು. ಇದಕ್ಕೆ ಮಾಡ್ಕೋಬೇಕು ನಾನು ಮಿಷನಲ್ಲಿ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿ ಈ ಥರ ದೊಡ್ಡ ಹೊಲಿಗೆ ಹಾಕ್ಕೊಂಡು ಈ ಥರ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಈ ಥರ ದೊಡ್ಡ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಬ್ಯಾಕು ಸೊಂಟ ಹೊಲಿಬೇಕಲ್ಲ, ಇದನ್ನು ಹೀಗೆ ಇಟ್ಕೊಂಡು ಹೀಗೆ ಒಂದು ದೊಡ್ಡ ಹೊಲಿಗೆ ಹಾಕೋತೀನಿ. ಚೂರು ಒಂದು 1/4 ಇಂಚು ಗ್ಯಾಪ್ ಬಿಟ್ಟು ಹಾಕೋಬೇಕು ಹೊಲಿಗೆನ. ನೋಡಿ ಸ್ನೇಹಿತರೆ, ಈಗ ಇದನ್ನ ದೊಡ್ಡ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಪ್ಯಾಷನ್ ಮೇಕರ್ ಮಿಷನ್. ಇದು ಈ ಮಿಷನಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಬ್ಲೌಸ್ ತೊಗೊಂಬಂದಲ್ಲಿ ನೋಡಿ ಈ ಥರ ಹೀಗೆ ಇದೆಯಲ್ಲ, ಇದು ಒಳಗಡೆ ಫೋಲ್ಡ್ ಮಾಡಿದ್ದೀನಲ್ಲ, ಅದನ್ನೇ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ನೋಡಿ ಇದನ್ನ ಇಲ್ಲಿ ಕೊಟ್ಟರೆ ನೋಡಿ ಇದು ಇಲ್ಲೊಂದು ಇದಿದೆ, ಇದು ಪಕ್ಕದಲ್ಲೇ ಬರಬೇಕಿದು. ಇದ್ರ ಪಕ್ಕದಲ್ಲಿ ಬಂದರೆ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ? ಈ ಥರ 2 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಬ್ಯಾಕು ಸೊಂಟ ಇದು ಆಯಿತು, ಸ್ಲೀವ್ಸು ಆಯಿತು. ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಈ ಹೊಲಿಗೆ ಹಾಕ್ಕೊಂಡಿದ್ದೇನೆಲ್ಲ, ಈ ಹೊಲಿಗೆ ಬೀಚಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಹೊಲಿಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇವಾಗ ಮಾಡ್ಕೊಂಡಲ್ಲ ಈ ಹೊಲಿಗೆನ ಈ ಥರ ಹಿಂಗೆ ತೆಗೆದುಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಈ ಹೊಲಿಗೆ ಹಾಕಿರೋದು ತೆಗೆದು ಬಿಡ್ಬೇಕಿದೆ. ನೋಡಿ ಸ್ನೇಹಿತರೆ, ಈಗ ದೊಡ್ಡ ಹೊಲಿಗೆ ಹಾಕಿದ್ನಲ್ಲ, ಅದು ಬಿಚ್ಚಿದ್ದೀನಿ. ಹಿಂಗೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಮಿಷನಲ್ಲಿ 1 ನಿಮಿಷಕ್ಕೆ ಹಾಕೋಬೋದು ಇದನ್ನು. ನೋಡಿ ಕೈಲಿ ಮಾಡ್ದಂಗೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ 2 ಸ್ಲೀವ್ಸು ಬ್ಯಾಕು 2 ಮಾಡ್ಕೊಂಡಿದ್ದೀನಿ. ನೋಡಿ ಇವೆಲ್ಲ ಆಯ್ತು. ಈಗ ನೋಡಿ ಇದು ಬ್ಯಾಕ್ ಸೈಡು ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಮಧ್ಯಕ್ಕೆ ಈ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇದು ಮಾರ್ಕ್ ಮಾಡ್ಕೋಬೇಕು. ಡ್ಯಾಶ್ ಹಿಡಿಬೇಕಲ್ಲ, ನೋಡಿ ಇಲ್ಲಿಗೊಂದು ಮಾಡಿ ಇಲ್ಲಿಗೆ ಮಾಡಿಕೊಂಡ್ರೆ ಒಂದು 4 ಇಂಚು ಬರುತ್ತೆ. ಹಿಂಗೆ ಮಾಡ್ಕೋಬೇಕು. ಹಿಂಗೆ ನೋಡಿ ಹಿಂಗೆ ಮಾಡಿ ಮತ್ತು ಇದೇನೇರಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಇದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಡಾಟ್ಸ್ ಹಿಡಿಯೋಣ. ನೋಡಿ ಈ ಥರ 2 ಕಡೆನೂ ಡಾಟ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲೊಂದು ಡಾಟ್ಸು ಇಲ್ಲೊಂದು ಡಾಟ್ಸ್ ಹಿಡಿದಿದ್ದೀನಿ. ಈಗ ಪ್ರಿಂಟ್ ಹೊಲ್ಕೊಳ್ಳೋಣ. ನೋಡಿ ಪ್ರಿಂಟು ನೋಡಿ ಈ ಕಡೆನೂ ಮಾರ್ಕಿದೆ, ಈ ಕಡೆನೂ ಮಾರ್ಕಿದೆ. ಇದನ್ನೇ ಏನು ಮಾಡಬೇಕು, ಹಿಂಗೆ ಇಟ್ಕೋಬೇಕು. ಹಿಂಗೆ 2 ಇಟ್ಕೊಂಡ್ರೆ ನೋಡಿ 2 ಒಂದೇ ಕಡೆ ಇದೆ ಮಾರ್ಕು. ಇವೇನು ಮಾಡಬೇಕು, ಈ ಮಾರ್ಕ್ ಇರೋ ಹಿಂಗೆ ಇಟ್ಕೊಂಡು ಡಾಟ್ಸ್ ಇಟ್ಕೋಬೇಕು. ಹಿಂಗೆ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಈ ಥರ ಮಾರ್ಕ್ ಹಿಡಿಬೇಕು. ಈ ಥರ ನೋಡಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಮಾರ್ಕ್ ನೋಡಿ ಸ್ನೇಹಿತರೆ, ಡಾಟ್ಸ್ ಎಲ್ಲ ಹಿಡ್ದಾಗಿದೆ. ಇವಾಗ ನೋಡಿ ಕ್ರಾಸ್ ಬೆಲ್ಟ್ ಹಾಕೋಬೇಕಲ್ಲ, ಕ್ರಾಸ್ ಪೀಸ್ ಹಾಕೊಳ್ಳೋಣ. ಸ್ವಲ್ಪ ಈ ಥರ ಇಲ್ಲದ್ರೆ ಫೋಲ್ಡ್ ಮಾಡ್ಕೋಬೇಕು. ಇಲ್ದೇ ಇದ್ದರೆ ಇದಿಷ್ಟು ಕಟ್ ಮಾಡಬೇಕು. ಇಲ್ದೇ ಇದ್ದರೆ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಹೊಲಿಬೇಕು. ಹಿಂಗೆ ಇಲ್ಲ ಅಂದರೆ ಹಿಂಗೆ ಕಟ್ ಮಾಡಿಕೊಂಡ್ರು ಆಯಿತು. ಹಿಂಗೆ ಕಟ್ ಮಾಡಿಕೊಂಡ್ರು ಸರಿ ಹೋಗುತ್ತೆ. ಇಲ್ಲದ್ರೆ ಫೋಲ್ಡ್ ಮಾಡ್ಕೋಬೇಕು, ಇಲ್ಲದ್ರೆ ಕಟ್ ಮಾಡಬೇಕು. ನೋಡಿ ಹಿಂಗೆ ಇದು 2 ಇರೋದನ್ನ ಹಿಂಗೆ ಇಟ್ಕೋಬೇಕು. ಹಿಂಗೆ ನೋಡಿ 2 ಪೀಸ್ ಅವಲ್ಲ, ಇದನ್ನು ಇದರ ಮೇಲೆ ಈ ಪೀಸ್ ಹಾಕೋಬೇಕು ನಾವು. ಇದು ನೋಡಿ ಈ ಥರ ಹಿಂಗೆ ಹಾಕ್ಕೊಂಡು ನೋಡಿ ಈ ಥರ ಹಿಂಗೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ಕೊಂಡು ಬಂದಾದ್ಮೇಲೆ ಇದನ್ನು ನಾನು ಕಟ್ ಮಾಡಿಲ್ಲ, ತೋರಿಸ್ತೀನಿ. ಇದನ್ನು
ಇದನ್ನು ನೋಡಿ ಇದು ಹಿಂಗೆ ಬರುತ್ತಲ್ಲ, ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದನ್ನು. ಅಷ್ಟೇ ನೋಡಿ, ಕಟ್ ಮಾಡಿದ್ರು ಆಯಿತು, ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರು ಆಯಿತು. ಇದಾಯ್ತಲ್ವಾ? ಈಗ ನೋಡಿ ಇದನ್ನು ಹಿಂಗೆ ಕೆಳಗಡೆ ಇಟ್ಕೋಬೇಕೀಗ, ಇದನ್ನು ಮೇಲ್ಗಡೆ ಹಾಕೋಬೇಕೀಗ. ಈಗ ಡಬಲ್ ಪೀಸ್ ಇದೆಯಲ್ಲ, ಇದ್ದದು 2 ಪೀಸ್ ಇದೆಯಲ್ಲ, ಇದನ್ನು ನೋಡಿ ಇದನ್ನು ತೆಗೆದು ಇದ್ರ ಮೇಲೆ ಹಾಕೋಬೇಕು. ಅದು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಇದು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನೋಡಿ, ಅಷ್ಟೇ. ನೋಡಿ ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ಹಿಂಗೆ. ಇಷ್ಟೇ ಇದ್ರ ಕೆಲಸ. ನೋಡಿ ಸ್ನೇಹಿತರೆ, 2ಕ್ಕೂ ಹಚ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಬ್ಲೌಸೆಲ್ಲ ನೋಡಿ ಈ ಕಡೆ ತೋದೀನಿ, ಈ ಕಡೆ ತೋದೀನಿ, ಹಿಂಗೆ ಇಟ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಿ ಈ ಕ್ರಾಸ್ ಇದೆಯಲ್ಲ, ಈ ಕ್ರಾಸಿಂದ ಹೊಲಿಗೆ ಹಾಕೊಂಬರ್ಬೇಕು. ಹಿಂಗೆ ಹಿಡ್ಕೊಂಡು ನೋಡಿ, ಹಿಂಗೆ ಹಿಡ್ಕೊಂಡು ಟೈಟಾಗಿ ಎಳಿಬಾರ್ದು, ಲೂಜ್ ಬಿಟ್ಕೊಂಡು ಹಾಕೊಂಬರ್ಬೇಕು. ನೋಡಿ ತುಂಬ ಟೈಟ್ ಎಳಿಬಾರ್ದು, ಮೇಲ್ಗಡೆದನ್ನೂ ಎಳಿಬಾರ್ದು, ಕೆಳಗಡೆದನ್ನೂ ಎಳಿಬಾರ್ದು. ಇದೇ ಥರ ಹಿಂಗೆ ಲೂಸ್ ಬಿಟ್ಕೊಂಡು ಹೊಲಿಗೆ ಹಾಕೊಂಡು ಈ ಥರ. ಇದು ಅಷ್ಟೇ, ಇದನ್ನು ಹಿಂಗೆ ಮಡಿಸೋದು, ಮೇಲ್ಗಡೆ ಒಂದು ಫೋಲ್ಡು, ಕೆಳಗಡೆ ಒಂದು ಫೋಲ್ಡು. ಇಲ್ಲಿ ಈ ಥರ ಇದು ಬಟ್ಟೆ ಒಳಗಿರ್ತದೆ, ಹೀಗೆ ಹೊಲಿಗೆ ಹಾಕ್ಕೊಳ್ಳೋದು. ಈಗ ನೋಡಿ ಸ್ನೇಹಿತರೆ, 2 ಹೊಲ್ಕೊಂಡಾಯಿತು. ಈಗ ನೋಡಿ ಈ ಕ್ರಾಸ್ ಇದೆಯಲ್ಲ, ಈ ಕ್ರಾಸಲ್ಲಿ ಒಂದೊಂದು ಚುಟ್ಕ ಹೊಡ್ಕೋಬೇಕು. ಹಿಂಗೆ ಅದು ಬೆಂಡ್ ಆಗಬೇಕಲ್ಲ, ನೋಡಿ ಹಿಂಗೆ ಒಂದೊಂದು ಚುಟ್ಕ ಹೊಡಿಬೇಕು. ಇದು ಅಷ್ಟೇ ನೋಡಿ, ಈ ಥರ 1 2 3 4 ಹೊಡ್ಕೋಬೇಕು. ಹಿಂಗೆ ಹೊಡ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಬಟ್ಟೆ ಇದೆಯಲ್ಲ, ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಉಲ್ಟಾ ಮಾಡಿಬಿಟ್ಟು ನೋಡಿ ಹಿಂಗೆ ಹೇಳಿದ್ರೆ ಎಲ್ಲ ಒಳಗೆ ಫೋಲ್ಡ್ ಆಗುತ್ತೆ. ಅದು ನೋಡಿ ಹಿಂಗೆ ಹೊರಗೆ ಬಂದುಬಿಡ್ತದೆ ಇದೆಲ್ಲ ನೋಡಿ. ಈಗ ನೋಡಿ ಇದೇ ಥರ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋದು ನೋಡಿ, ಅಟ್ಯಾಚ್ ಮಾಡಿ ಆಯ್ತು. ಈಗ ಇದು ಅಷ್ಟೇ. ಈಗ ನೋಡಿ ಇದನ್ನು, ಈ ದೊಡ್ಡ ಪೀಸ್ ಇದನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಇದನ್ನು ನೋಡಿ ಫೋಲ್ಡ್ ಮಾಡಿ ಸೇರಿಸಿದ್ದೀನಿ. ಇದು ಫೋಲ್ಡ್ ಮಾಡ್ಕೊಂಡ್ರೆ ಒಳಗೆ ಹೋಗುತ್ತಿದ್ದು, ಕಟ್ ಮಾಡಿದ್ರೆ ಹಿಂಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈಗ ಇದು ಗೀರ್ಕೊಂಡು ಇದ್ರ ಮೇಲೆ ಒಂದೊಂದು ಹೊಲಿಗೆ ಹಾಕೋಬೇಕು. ಈ ಕ್ರಾಸ್ ಪೀಸ್ಗೆಲ್ಲ ಒಂದೊಂದು ಹೊಲಿಗೆ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇದನ್ನು ಅಷ್ಟೇ ಇದು ನೋಡಿ ಹಿಂಗೆ ಹಿಡ್ಕೊಂಡು ಹಿಂಗೆ ಕೆಳಗಡೆ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಹಾಕೈತೆ, ಈಗ ಮೇಲ್ಗಡೆ ಮಧ್ಯೆ ಹಾಕೋತೀನಿ ನೋಡಿ, ನೀಟಾಗಿ ಇರ್ತವೆ ಅಂತ ಇಲ್ಲಿಗೆ ಒಂದೊಂದು ಹೊಲಿಗೆ ಹಾಕೋಬೇಕು. ಸ್ಟಿಚ್ ಮಾಡೋದು ಹಿಂಗೆ. ನೀವು ದೊಡ್ಡದು ವೀಡಿಯೋ ಆಯ್ತದೆ ಅಂತ ಅರ್ಧಂಬರ್ಧ ನೋಡೋಕೋಬೇಡಿ, ಫುಲ್ಲು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಕಲಿಬೇಕು ಅಂದರೆ ನೀವು ಅರ್ಧಂಬರ್ಧ ನೋಡ್ಕೊಂಡು ಏನೂ ಅರ್ಥ ಆಗಲ್ಲ. ನಾನು ಫುಲ್ ಅದಕ್ಕೇ ಒಂಚೂರು ವೀಡಿಯೋ ದೊಡ್ಡದಾದರೂ ಪರವಾಗಿಲ್ಲ ಅಂತ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಈಗ ಹಿಂಗೆ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೊಲ್ಕೋಬೇಕು ಇವಕ್ಕೆ ನೋಡಿ. ಇವು ಆದಮೇಲೆ ಇಲ್ಲಿ ಉದ್ದ ತುಂಡ ಕ್ರಾಸ್ ಬಂದಿದೆ, ಹಿಂಗೆ ಕಟ್ ಮಾಡ್ಕೋಬೇಕು. ಹಿಂಗೆ ನೋಡಿ ಈ ಥರ ಹಿಂಗೆ ಬಂದವು, ಹಿಂಗೆ ಕಟ್ ಮಾಡ್ಬೇಕು. ಹಿಂಗೆ ಕಟ್ ಮಾಡಿಬಿಟ್ಟು ಈಗ ಇವಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕೊಳ್ಳೋಣ. ಅದಕ್ಕೆ ನೋಡಿ ಈ ಥರ ಹೊಲ್ಕೋಬೇಕು ಒಂದು. ಈಗ ನೋಡಿ ಇದು ದಾರದ ಪಟ್ಟಿ, ಈ ಬಟ್ಟೆನ ಉಲ್ಟಾ ಹಾಕ್ಕೊಂಡಿದ್ದೀನಿ, ಉಲ್ಟಾ ಹಾಕ್ಕೊಂಡು ಹೊಲಿತಾ ಇದ್ದೀನಿ. ಈ ಥರ ಇದು ಉಕ್ಸ್ಪಟ್ಟಿ, ಇದು ಸೀದಾ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ಇಲ್ಲಿ ಬಂದಾಗ ಈ ಡಾಟ್ಸ್ ಹಿಡಿದಿರ್ತೀವಲ್ಲ, ಇಲ್ಲೊಂದು ಸಣ್ಣದೊಂದು ಫ್ರಿಲ್ ಇಟ್ಕೋಬೇಕು, ಇಲ್ಲಾಂದರೆ ಅದು ಎಳ್ದಂಗೆ ಆಗುತ್ತೆ. ಚಿಕ್ಕದಾಗೊಂದು ಫ್ರಿಲ್ ಇಟ್ಕೊಂಡು ಹೊಲಿದ್ರೆ ನೀಟಾಗಿ ಬರುತ್ತೆ. ಇಷ್ಟೇ ಇದು ಕೆಲಸ ನೋಡಿ. ಈಗ
ಈಗ ನೋಡಿ ಇದು ಥರ ಉಲ್ಟಾ ಒಂದು ಹೊಲಿಗೆ ಹಾಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಇದನ್ನು ಅಷ್ಟೇ, ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಹೊಲಿಗೆ ಹಾಕೋಬೇಕು. ಸ್ಟಿಚ್ ಮಾಡ್ಕೋಬೇಕು ಅದ್ರ ಮೇಲೆ ನೀಟಾಗಿ ಕೂರಬೇಕು ಅಂದರೆ ನೋಡಿ ಈ ಥರ ಹೀಗೆ ಸ್ಟಿಚ್ ಮೇಲೆ ಹೀಗೆ ಇಟ್ಕೊಂಡು ಈ ಥರ ಹಿಂಗೆ ಹಾಕೋದು. ಹಿಂಗೆ ಇದು ದಾರದ ಪಟ್ಟಿ, ಅದು ಉಕ್ಸ್ ಪಟ್ಟಿ. ಹಿಂಗೆ ಹಿಂದೆ ಮುಂದೆ ಉದ್ದ ತುಂಡ ಇದ್ದರೆ ನೋಡಿಕೊಂಡು ಕಟ್ ಮಾಡ್ಕೊಂಡು ನೋಡಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿಂದ ಹಿಂಗೊಂದು ಫೋಲ್ಡ್ ಮಾಡಿ ಇದನ್ನು ತೆಗೆದು ಇದ್ರ ಮೇಲೆ ಹಾಕೋಬೇಕು. ನೋಡಿ ಈ ಥರ ಹಿಂಗೆ ಹಾಕ್ಕೊಂಡು ಹಿಂಗೆ ಸೀದಾ ಹೊಲಿಗೆ ಹಾಕ್ಕೊಂಡ್ಬರ್ಬೇಕು. ಹಿಂಗೆ ಇಟ್ಕೊಂಡು ಈಗ ನೋಡಿ ಇದನ್ನು ಅಷ್ಟೇ ಉಕ್ಸ್ ಪಟ್ಟಿ, ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡಿ ನೋಡಿ ಹಿಂಗೆ ಇಟ್ಕೊಂಡು ಇವೆಲ್ಲ ಸಣ್ಣ ಪುಟ್ಟವೆಲ್ಲ ನೀಟಾಗಿ ನೋಡ್ಕೋಬೇಕು. ನೀವು ನೀಟಾಗಿ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ಹೊಲಿಬೋದು. ಈ ಥರ ಹಿಂಗೆ ತಿರುಗಿಸ್ಕೊಂಡು ಮತ್ತೆ ಹಿಂಗೆ ಈ ಥರ ಹಾಕ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೊಡೋದು. ಹಿಂಗೆ ಇದಕ್ಕೆ ಎಷ್ಟು ಈಸಿ ನೋಡಿ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಎಳ್ಕೊಂಡಂಗೆ ಆಗುತ್ತೆ ಅಂತ ಅದಕ್ಕೆ ಫ್ರೀಲಿ ಇಟ್ಕೊಂಡಿದ್ದಿಲ್ಲಿ. ನೋಡಿ ಇಲ್ಲಿ ತುಂಬ ಈಸಿಯಾಗಿ ಬರ್ತಿದ್ದು ಈ ಥರ ಹಿಂಗೆ ನಂತರ ಆಯಿತು ನೋಡಿ. ಈಗ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕಿದೆ, ಡಬ್ಬ ಸ್ಟಿಚ್ ನೋಡಿ. ಹೊಲ್ದಾದ್ಮೇಲೆ ಹಿಂಗೆ ಇಟ್ಕೊಂಡು ನೋಡ್ಕೋಬೇಕು ನೋಡಿ. ದಾರದ ಪಟ್ಟಿ ಕೆಳಗಿಡಬೇಕು, ಉಕ್ಸ್ ಪಟ್ಟಿ ಮೇಲಿಡಬೇಕು. ಹಿಂಗಿಟ್ಟು ಎರಡು ಒಂದೇ ಸಮವ ಅಂತ ನೋಡ್ಕೋಬೇಕು. ಹಿಂಗೆ ನೋಡಿ ಕರೆಕ್ಟಾಗಿ ಬಂದವ ನೋಡಿ. ಈ ಥರ ಹಿಂಗಿರಬೇಕು. ಉದ್ದ ತುಂಡ ಇದ್ದರೆ ಇದು ಉದ್ದ ಇದ್ದರೆ ಇದು ಕಟ್ ಮಾಡಬೇಕು, ಇದು ಉದ್ದ ಇದ್ದರೆ ಇದು ಕಟ್ ಮಾಡ್ಕೋಬೇಕು. ಎರಡು ಒಂದು ಸಮ ಮಾಡ್ಕೋಬೇಕು. ಹಿಂಗೆ ನೋಡಿ ಈ ಥರ ಬಂದವೆ ನೋಡಿ, ಕರೆಕ್ಟಾಗಿ ಬಂದವೆ. ಈ ಥರ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿವೆ ಅಂತ ನೋಡಿ. ಹಿಂಗೆ ಹಿಡ್ಕೊಂಡು ನೋಡಿದ್ರು ಗೊತ್ತಾಗುತ್ತೆ ನೋಡಿ ಎರಡು ಹೆಂಗೆ ಕರೆಕ್ಟಾಗಿ ಬಂದಿವೆ ಅಂತ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಈಗ ಸೊಂಟದ ಅಳತೆ ತೊಗೋಬೇಕು. ಈ ಥರ ಹಿಂಗೆ ಇದನ್ನ ಡಬ್ಬಲ್ ಮಡಿಕೆ ಮಾಡಿಸ್ಕೋಬೇಕು. ಹಿಂಗೆ ಹಿಂಗೆ ನೋಡಿ. ಬ್ಯಾಕು ಇದು ಫ್ರಂಟು, ಇದೆರಡನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಅಳತೆ ತೊಗೋಬೇಕು. ಸೊಂಟದ ಅಳತೆ ತೊಗೋಬೇಕಾದ್ರೆ ಹಿಂಗೆ ತೊಗೋಬೇಕು. ಹಿಂಗೆ ಅದರಲ್ಲಿ 24 ಇದೆ, ಸಾರಿ 34 ಇದೆ. 34ಕ್ಕೆ 8.5 ಇಟ್ಕೋಬೇಕು. ನೋಡಿ ಈ ಥರ ಇದೆ. ಈ ಥರ 34ಕ್ಕೆ 8.5 ಇಟ್ಕೋಬೇಕು ಸೊಂಟ. ನೋಡಿ ಈ ಥರ ಹಿಂಗೆ 4 ಪೀಸ್ಗೂ 3 ಪೀಸ್ಗೆ ಮಾರ್ಕ್ ಮಾಡ್ಕೋಬೇಕು. ಹಿಂದೆ ಹಿಂದೆ ಮುಂದೆ ಇರುತ್ತೆ. ಹಿಂಗೆ ನೋಡ್ಕೋಬೇಕು ಯಾವುದು ಉದ್ದ ಇದೆ ಯಾವುದು ತುಂಡ ಇದೆ ಅಂತ ನೋಡಿ. ಕರೆಕ್ಟಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಸೈಡು ಹಿಂಗೆ ಹಿಡ್ಕೊಂಡು ನೋಡಿಕೊಂಡ್ರೆ ನೋಡಿ ಕರೆಕ್ಟಾಗಿದೆ. ಉದ್ದ ತುಂಡ ಯಾವುದೂ ಬಂದಿಲ್ಲ. ಈಗ ನೋಡಿ ನಾನು ಸೀದಾ ಹೊಲಿಗೆ ಹಾಕೋತೀನಿ, ಆಮೇಲೆ ಉಲ್ಟಾ ಹಾಕೋತೀನಿ. ನೋಡಿ ಒಂದರ ಮೇಲೆ ಒಂದು ಪೀಸ್ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ. ಈ ಥರ ಹಿಂಗೆ ಇಟ್ಕೊಂಡು ನೀವು ಗೊತ್ತಾಗಲಿ ಅಂತ ನಾನು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಫಾಸ್ಟಾಗಿ ಹಾಕ್ಬಿಡ್ತೀನಿ, ನಿಮ್ಗೆ ಗೊತ್ತಾಗಬೇಕಲ್ಲ ಅಂತ ಇಷ್ಟು ನಿಧಾನಕ್ಕೆ ಸ್ಲೋವಾಗಿ ಹಾಕ್ತಾಯಿದ್ದೀನಿ. ಸುಮ್ಮನೆ ಮೇಲೆ ನಿಮ್ಗೆ ನೋಡಿದ್ರು ಹೆಂಗೆ ಮಾಡೋದು ಅಂತ ಗೊತ್ತಾಗಬೇಕಲ್ವಾ. ಒಂಚೂರು ಗೊತ್ತಾಗಲಿಲ್ಲ ಅಂದರೂ ಹೋಯ್ತಾ. ನಾನೊಂದು ಹೊಲಿಗೆ ಹಾಕ್ಕೊಂಡು ಮತ್ತೆ ಇದನ್ನು ಉಲ್ಟಾ ಮಾಡ್ಕೊಳ್ಳೋದು. ಉಲ್ಟಾ ಮಾಡಿಕೊಂಡು ಹಿಂಗೆ ಹೊಲಿಗೆ ಹಾಕ್ಕೊಂಡ್ರೆ ಕೂಳೆ ಕಾಣಿಸಲ್ಲ, ಕೂಳೆ ಒಳಗೊಟ್ಟಾಗುತ್ತೆ. ಹಿಂಗೆ ಕೀರ್ಕೊಂಡು ಹಿಂಗೆ ಹಾಕ್ಕೊಳ್ಳೋದು. ಹಿಂಗೆ ಹಿಂಗೆ ಹಾಕ್ಬಿಟ್ಟು
ಇಲ್ಲಿ ಈಗ ಎರಡೆರಡು ಸ್ಟಿಚ್ ಮಾಡ್ಕೋಬೇಕು. ಚೂರು ಟಕ್ ಹೊಡಿಸಿ ಈ ಥರ, ಮತ್ತು ಇನ್ನೊಂದು ಸ್ಟಿಚ್. ಮತ್ತು ಈ ಕಡೆ ನೀಟಾಗಿ ಇಟ್ಕೊಂಡು ಹಿಂದೆ ಮುಂದೆ ಹೋಗ್ಬಾರ್ದು, ನನಗೆ ಕರೆಕ್ಟಾಗಿ ಇಟ್ಕೊಂಡು ಹಾಕೋದು. ನೋಡಿ ಈ ಥರ ಕೂಳೆ ನೋಡಿ ಕಾಣಿಸೋದಿಲ್ಲ, ಕೂಳೆ ನೋಡಿ, ಈ ಕೂಳೆ ಇದೆಯಲ್ಲ ಇದು ಒಳಗೆ ಸೇರಿಕೊಂಡಿದೆ. ಇದು ನೋಡಿ ಇಲ್ಲಿ ಒಳಗೆ ಸೇರಿಕೊಂಡಿದೆ, ಕೂಳೆ ಕಾಣಿಸಲ್ಲ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಗೆ ಪೀಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 1 ಇಂಚಿಗೆ. ಇಲ್ಲಿ ನೋಡಿ ಬಟ್ಟೆನ ಹಿಂಗೆ ಇಟ್ಕೊಂಡು ಹೀಗೆ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ಸೀದಾ ಕಟ್ ಮಾಡ್ಕೊಬಾರ್ದು, ಹಿಂಗೆ ನೋಡಿ ಈ ಥರ 1 ಇಂಚಿಗೆ ಕ್ರಾಸಾಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಹಿಂಗೆ ಕ್ರಾಸಾಗಿ ಬರಬೇಕು. ಇದು ನೀವು ಪೈಪಿಂಗೆ ಕಟ್ಟಿ ನೀವು ವೇಸ್ಟೇ ಹೊಲಿರಿ, ಯಾವ್ದು ಮಾಡಿದ್ರೂ ಇದು ಕಚ್ಚಾ ಹೊಲಿಬೇಕಾದ್ರೆ ಈ ಥರ ಬರಬೇಕು ಹಿಂಗೆ. ಆಮೇಲೆ ಹಿಂಗೆ ಮಾಡಬೇಕು. ಈ ಕಚ್ಚಾ ಹೊಲಿಯೋಕ್ಕೆ ನೋಡಿ ಈ ಥರ ಹಿಂಗೆ ಇಟ್ಕೋಬೇಕು. ಹಿಂಗೆರಡು ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಕೊಂಡು ಹೊಲಿಬೇಕು. ಕ್ರಾಸಾಗಿ ಇಟ್ಕೋಬೇಕು. ಅದನ್ನು ಸ್ಟಿಚ್ ಮಾಡಬೇಕಾದ್ರೂ ಕ್ರಾಸಾಗೆ ಮಾಡ್ಕೋಬೇಕು. ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡ್ರೆ ಅದು ನಾವು ಎಮ್ಮಿಂಗಿ ಆಗಲಿ ಪೈಪಿಂಗಿ ಆಗಲಿ ಹೊಲಿಯೋಕ್ಕಾಗೋದು. ನೋಡಿ ಸ್ನೇಹಿತರೆ, ಕಟ್ ಮಾಡಾಯಿತು. ಈಗ ನಾನು ಹೊಲ್ಕೊಂಡಾಯಿತು, ಕಟ್ ಮಾಡಿರೋದು ನೋಡಿ ಈ ಥರ ಕ್ರಾಸಾಗಿ ಹಿಂಗೆ ಹೆಂಗೆ ಬಂದಿದೆ ಹೊಲಿಗೆ, ಕ್ರಾಸಾಗಿ ಬಂದಿದೆ. ಹಿಂಗೆ ಹೊಲ್ಕೋಬೇಕು. ಆಮೇಲೆ ಈ ಪೀಸ್ಗಳಿರ್ತಾವಲ್ಲ ಇಲ್ಲಿ ನೋಡಿ ಆ ಕಡೆ ಈ ಕಡೆ ತುದಿಗಳನ್ನ ಈ ಥರ ಹಿಂಗೆ ಕಟ್ ಮಾಡಬೇಕಿದೆ. ಕಟ್ ಮಾಡಿಕೊಂಡು ನೆಕ್ ಪಟ್ಟಿಗೆ ಕಚ್ಚಾ ಹೊಲ್ಕೋಬೇಕು. ಇದನ್ನು ಅದಕ್ಕೋಸ್ಕರ ಈ ಥರ ಹಿಂಗೆ ಕಟ್ ಮಾಡಿಕೊಂಡು ನೋಡಿ ಬಟ್ಟೆನ ಇದನ್ನು ಈ ಥರ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಅದ್ರ ಮೇಲೆ ನೋಡಿ ಈ ಥರ ಹಿಂಗೆ ಅಂಚಿಗೆ ಹಿಂಗೆ ಇಟ್ಕೊಂಡು ಇನ್ನೊಂದು ಹೊಲಿಗೆ ಹಾಕೋಬೇಕು. ಈ ಥರ ಸ್ವಲ್ಪ ಹಿಂಗೆ ಜಾಸ್ತಿ ಎಳಿಬಾರ್ದು. ಮೇಲ್ಗಡೆ ಸ್ವಲ್ಪ ಈ ಬಾಡಿ ಬಟ್ಟೆನೇ ಎಳ್ಕೊಬೇಕು. ಇದ್ರದ ಬ್ಲೌಸ್ ಎಳ್ಕೊಬೇಕು. ಈ ಬಟ್ಟೆ ಪೀಸ್ ಎಳಿಬಾರ್ದು. ಈಗ ನೋಡಿ ಈ ಥರ ಲೈಟಾಗಿ ಒಂಚೂರು ಹಿಂಗೆ ಬೆರಳಲ್ಲಿ ಒಂಚೂರು ಹಿಂಗೆ ಹೊಲ್ಕೊಂಡಿದ್ದು ಹಿಂಗೆ ಹೊಲ್ಕೋಬೇಕು ಫುಲ್ಲು. ನೋಡಿ ಸ್ನೇಹಿತರೆ, ಕಚ್ಚಾ ಹೊಲ್ಕೊಂಡಾಯಿತು. ಈಗ ನೋಡಿ ಈ ಥರ ಕ್ರಾಸಲ್ಲೆಲ್ಲ ಒಂದೊಂದು ಚುಟ್ಕ ಹೊಲ್ಕೋಬೇಕು. ಹಿಂಗೆ ಇದು ರೌಂಡ್ ನೆಕ್ಕಲ್ವ, ಹಾಗಾಗಿ ಬೆಂಡಾಗಬೇಕಲ್ಲ, ಅದಕ್ಕೆ ಹಿಂಗೆ ಒಂದೊಂದು ಚೂರು ಹೊಲಿಗೆ ಮೇಲೆ ದಾರ ಇದು ಬೀಳಬಾರ್ದು, ಕಚ್ಚಿ ಬೀಳಬಾರ್ದು. ಹಿಂಗೆ ಚುಟ್ಕ ಹೊಡ್ಕೊಬೇಕು. ಹಿಂಗೆ ಹೊಡ್ಕೊಂಡು ಮತ್ತೆ ನೋಡಿ ಆಮೇಲೆ ಇನ್ನೊಂದು ಹೇಳಲಿಲ್ಲ ನಿಮಗೆ. ನೋಡಿ ಈ ಶೋಲ್ಡ್ರ್ ಮೇಲೆ ಭುಜದಲ್ಲಿ ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ, ಈ ಕ್ರಾಸ್ ಇರುತ್ತಲ್ಲ, ಇದನ್ನು ಏನು ಮಾಡಬೇಕು, ಇದನ್ನು ಹಿಂಗೆ ಚೂರು ಕಟ್ ಮಾಡ್ಕೋಬೇಕಿದೆ. ಫುಲ್ಲು ಹಿಂಗೆ ಇದು ಮಾಡಿದ್ರೆ ಅದು ಸ್ಟಿಚ್ಚಿಗೆ ಬಂದು ಸೇರಿಕೊಂಡ್ರೆ ಅದು ನೀಟಾಗಿ ಕಾಣಿಸಲ್ಲ, ಅದು ನೀಟಾಗಿ ಬರಲ್ಲ, ಅದು ಸೊಕ್ಕು ಬಂದಂಗೆ ಬರ್ತದೆ. ಅದಕ್ಕೆ ಒಂದು ಮಾಡಬೇಕು, ಒಂದೊಂದು ಚುಟ್ಕ ಹೊಡ್ಕೋಬೇಕಲ್ಲಿ. ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡಿ, ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಕಚ್ಚಾ ಹೊಲಿಬೇಕು ಅಂದರೆ ಈ ಥರ ಹಿಂಗೆ ಮಾಡ್ಕೋಬೇಕು. ನೋಡಿ ಗೊತ್ತಾಯ್ತಲ್ವ? ಹಿಂಗೆ ಇಟ್ಕೊಂಡು ಒಂದು ಟಾಕ ಹೊಡಿಸಿ ಸೀದಾ ಹಿಂಗೆ ಹೊಲ್ಕೊಂಬರೋದಿಲ್ಲ. ಇದು ಕಚ್ಚಾ ಹೆಂಗೆ ಮಾಡೋಕ್ಕೆ ಈ ಥರ ಗೀರ್ಕೊಂಬಿಟ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಉಗ್ರಲ್ಲಿ ಗೀರ್ಕೋಬೇಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ಸ್ನೇಹಿತರೆ, ಇದು ಹೊಲ್ದಾದ್ಮೇಲೆ ಈ ಕಚ್ಚಾ ಕಟ್ ಮಾಡ್ಕೋಬೇಕಿದ. ಹಿಂಗೆ ಉಲ್ಟಾ ಹಾಕೊಂಡು ನೋಡಿ ಹಿಂಗೆ ಕತ್ರಿ ತೊಗೊಂಡು ಹಿಂಗೆ ಹುಷಾರಾಗಿ ಕಟ್ ಮಾಡಬೇಕು. ಒಂದೊಂದ್ಸಲ ಬ್ಲೌಸ್ ಪೀಸೇ ಕಟ್ಟಾಗಿ ಹೋಗ್ಬಿಡ್ತದೆ. ಮೇಲ್ಗಡೆ ಮೇಲ್ ಕ್ಲಾತು ಬ್ಲೌಸೇ ಕಟ್ಟಾಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಈ ಥರ ನೋಡಿಕೊಂಡು ನಿಧಾನಕ್ಕೆ ಈ ಕಚ್ಚಾನ ಕಟ್ ಮಾಡಬೇಕು. ಹಿಂಗೆ ಈ ಥರ
ಇದು ಬರುತ್ತೆ. ಈ ಕಚ್ಚಾ ನೋಡಿ, ಈ ಕಚ್ಚಾ ಕಟ್ ಮಾಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇದು ಫೋಲ್ಡ್ ಮಾಡಿ ಎಮಿಂಗ್ ಮಾಡೋಕ್ಕೆ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಕಟ್ ಮಾಡಾಯಿತು. ಈಗೆಲ್ಲ ನೋಡಿ ಕಚ್ಚಾ ಕಟ್ ಮಾಡಾಯಿತು. ಈಗ ಹಿಂಗೆ ಇಟ್ಕೋಬೇಕು. ನಾವು ಸ್ಲೀವ್ಸ್ ಸೇರಿಸ್ಬೇಕಲ್ಲ, ಹಿಂಗೆ ಇಟ್ಕೊಂಡು ಈಗ ನೋಡಿ ಈ ಸ್ಲೀವ್ಸ್ ತೊಗೋಬೇಕು. ಫ್ರಂಟ್ ಯಾವುದು ಬ್ಯಾಕ್ ಯಾವುದು ನೋಡಿಕೊಂಡು ಇದನ್ನು ನೀಟಾಗಿ ಸೇರಿಸ್ಕೋಬೇಕು. ಈಗ ನೋಡಿ ಇದು ಈ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಈ ಕಚ್ಚಾ, ಇದು ಮುಂದೆ ಬರಬೇಕು. ಇದು ನೋಡಿ ಕಾಣಿಸ್ತಾ ಇದೆಯೇನು, ಇದು ಮಾರ್ಕ್ ಮಾಡ್ಕೊಂಡಿರೋದು. ಇಲ್ಲೊಂದು ಮಾರ್ಕ್ ಮಾಡಿರ್ತೀವಲ್ಲ ಅದು ಸೆಂಟ್ರಿಗೆ ಬರಬೇಕು ಕರೆಕ್ಟಾಗಿ. ಹಿಂಗೆ ನೋಡ್ಕೋಬೇಕು. ಹಿಂಗೆ ನೋಡಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೋಬೇಕು. ಹಿಂಗೆ ಸರಿ ಬರುತ್ತಾ ಅಂತ, ಯಾವ್ದು ಜಾಸ್ತಿ ಬರುತ್ತೆ ಯಾವ್ದು ಕಡಿಮೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಹಿಂಗೆ ನೋಡಿ ಹಿಂಗೆ ಇಟ್ಕೊಂಡಾಗ ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ನೋಡಿ ಇಲ್ಗೂ ಕರೆಕ್ಟಾಗಿ ಬರ್ತಾಯಿದೆ. ಹಿಂಗೆ ಹಿಡ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಹಿಂಗಿಟ್ಟು ಹೊಸಬರಿಗೆ ಒಂದು ಸ್ವಲ್ಪ ಇದು ಸ್ಟಿಚ್ ಮಾಡೋದು ಗೊತ್ತಿದ್ರೆ ಒಂದು ಸ್ವಲ್ಪ ಬೇಸಿಕ್ಕು ಏನು ತೊಂದರೆ ಆಗೋಲ್ಲ. ಗೊತ್ತಿಲ್ಲದೆ ಇದ್ದವ್ರಿಗೆ ನೀಟಾಗಿ ನೋಡ್ಕೊಳ್ಳಿ. ಆ ವಿಡಿಯೋ ದೊಡ್ಡದಿದೆ ಅಂದ್ಬಿಟ್ಟು ನೀವು ನೋಡದೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ದೊಡ್ಡದಿರಲಿ ಚಿಕ್ಕದಿರಲಿ ನಿಮ್ಗೆ ಕಲಿಯೋದು ಇಂಪಾರ್ಟೆಂಟು, ಕಲಿಬೇಕಲ್ವಾ. ನೋಡಿ ಸ್ನೇಹಿತರೆ, 2 ಸ್ಲೀವ್ಸು ಆಗಿದೆ ಹಚ್ಚಿ ನೋಡಿ ಹೊಲ್ಕೊಂಡಿದ್ದೀನಿ ಎರಡನೇ. ಈಗ ಸ್ಟ್ರೈಟ್ ಹೊಲಿಗೆ ಹಾಕ್ಬಿಡೋಣ. ಆಗಿದೆ ರೆಡಿ. ನೋಡಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಈಗ ಅಳತೆ ತೊಗೊಳಕ್ಕೆ ನಾವು ನೋಡಿ ನಾವು ಅಳತೆ ತೊಗೊಳ್ಳೋ ಸ್ಲೀವ್ಸ್ಗೆ ಉಲ್ಟಾ ಇಟ್ಕೋಬೇಕು. ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿಗೆ ನೋಡಿ ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ. ಈಗ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈಗ ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡೋಣ. ಹಿಂಗೆ ನೋಡಿ ಸ್ನೇಹಿತರೆ, ಒಂದು ಸಮ ಹಿಡ್ಕೊಂಡು ಹಿಂಗೆ ಹಾಕ್ಕೊಂಡು ಒಂದು ರಫಾಗಿ ಲಾಸ್ಟ್ಗೆ ಒಂದು ಹೊಲಿಗೆ ಹಾಕೊಂಡ್ಬಿಡೋಣ. ಒಂದು ರಫಾಗಿ ಒಂದು ಹೊಲಿಗೆ ಬೇಕು ಇಲ್ಲಿಗೆ. ಹಿಂಗೆ ಹಾಕ್ಕೊಂಡ್ರೆ ನಮ್ಗೆ ಹೆಂಗೆ ಬೇಕು ಹಾಗೆ ಹೊಲಿಗೆ ಹಾಕ್ಕೋಬೋದು ನಾವು. ನೋಡಿ ಈ ಥರ ಲಾಸ್ಟ್ಗೆ ಒಂದು ಹೊಲಿಗೆ ಹಾಕ್ಕೋಬೇಕು. ನೋಡಿ ಇದನ್ನು ಕಟ್ ಮಾಡಿಬಿಟ್ಟು ಈಗ ನಾವು ಎಷ್ಟು ಅಳತೆ ತೊಗೊಂಡಿದ್ದೀವಿ ಈ ಅಳತೆಗೆ ಇಲ್ಲಿಗೆ ಈಗ ಸ್ಟಿಚ್ ಮಾಡ್ಕೊಳ್ಳೋದು. ಈ ಥರ ಹಿಂಗೆ ಸ್ನೇಹಿತರೆ ಹೊಲಿದು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ ಫುಲ್ ನೆಕ್ ಹೊಲಿದಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಎಮ್ ಮಾಡಬೇಕು, ಉಕ್ಸುದಾರ ಹಾಕಬೇಕು. ಕಂಪ್ಲೀಟ್ ಆಯಿತು. ನೋಡಿದ್ರಿ ಅಲ್ವಾ, ಫಸ್ಟಿಂದ ನೋಡ್ಕೊಂಡಿದ್ದೀರಾ. ಹೀಗೆ ಟ್ರೈ ಮಾಡಿ ನೀವು ಹೊಲೀರಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಮತ್ತೆ ರಿಪೀಟ್ ಮಾಡ್ಕೊಂಡು ನೋಡಿ, ನಿಧಾನಕ್ಕೆ ನೋಡಿಕೊಂಡು ವೀಡಿಯೋನ ಹೊಲೀರಿ. ನೀವು ಓಡಿಸ್ಕೊಂಡು ಹೋದರೆ ನಿಮಗೇನೂ ಗೊತ್ತಾಗಲ್ಲ. ಸುಮ್ಮನೆ ನೆಟ್ ಮುಗಿಯುತ್ತೆ ಅಂದ್ಬಿಟ್ಟು ಆಮೇಲೆ ವೀಡಿಯೋ ದೊಡ್ಡದಿರ್ತದೆ ಅಂದ್ಬಿಟ್ಟು ನೀವು ಓಡಿಸಿದ್ರೆ ನಿಮಗೇನೂ ಗೊತ್ತಾಗಲ್ಲ. ನಿಧಾನಕ್ಕೆ ವೀಡಿಯೋನ ಆನ್ ಮಾಡಿಕೊಂಡು ನೋಡಿಕೊಂಡು ಟ್ರೈ ಮಾಡಿ ಕಲೀರಿ. ಕಲಿಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ನನಗೆ ಕಮೆಂಟಲ್ಲಿ ಕೇಳಿ. ನಾನು ನಿಮ್ಗೆ ಹೆಂಗೆ ಬೇಕು, ನಿಮ್ಗೆ ಯಾವ ಥರ ಬೇಕು ನಾನು ಹೇಳ್ಕೊಡ್ತೀನಿ. ತುಂಬ ವೆರೈಟಿಗಳಿವೆ, ತುಂಬ ಕಟ್ಟಿಂಗ್ ಇವೆ, ತುಂಬ ಹೊಲಿಯೋವಿವೆ, ನಾನೆಲ್ಲ ಹೇಳ್ಕೊಡ್ತೀನಿ. ಮತ್ತು ನಾನು ಕಿವಿ ಮಾತಾಡೋದಿದೆ ಒಂದು ದಿವಸ, ಅದನ್ನೇ ಬರೀ ಮಾತಾಡ್ತೀನಿ ಇದ್ರ ಬಗ್ಗೆ ನಾನು. ಈಗ ನೋಡಿದ್ರಿ ಅಲ್ವಾ, ಇಷ್ಟೊತ್ತು ಗಂಟ ನನ್ನ ವಿಡಿಯೋ ನೋಡೋಕ್ಕೆ ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಹಿಂಗೇ ನೋಡ್ತಾಯಿರಿ, ಕಲೀರಿ, ಕಮೆಂಟ್ ಹಾಕಿ. ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬರು ನೋಡ್ತಿದ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕಮೆಂಟ್ ಹಾಕ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿವರೆಗೆ ನಾನು ಪುಟ್ಟ ಹೆಜ್ಜೆ ಇಡ್ತಾಯಿದ್ದೀನಿ. ನನ್ನನ್ನು ಇಲ್ಲಿವರೆಗೆ ಕರ್ಕೊಂಬಂದಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ಈಗ ಇನ್ನೇನಿನ್ನು ಎಷ್ಟು 984 ಸಬ್ಸ್ಕ್ರೈಬ್ ಆಗವ್ರೆ. 94 ಸಬ್ಸ್ಕ್ರೈಬ್. ಇನ್ನು 6 ಜನ ಸಬ್ಸ್ಕ್ರೈಬ್ ಆದರೆ ₹1,000 1,000 ಸಬ್ಸ್ಕ್ರೈಬ್ ಆಯ್ತಾರೆ. ಇಲ್ಲಿವರೆಗೆ 1,000 ಸಬ್ಸ್ಕ್ರೈಬ್ ಆಗಿದ್ದೀರಾ, ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂದರೆ ನನಗೆ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ನಾನು ಹೀಗೆ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ನಿಮ್ಮ ಕಮೆಂಟ್ ಹಾಕಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಮುಂದಕ್ಕೆ ಇನ್ನೊಂದು ನೆಕ್ಸ್ಟು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.